ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶಾಪಿಂಗ್ ನ ಮತ್ತೊಂದು ಫೇವರೇಟ್ ಸ್ಪಾಟ್ ಅಂತಂದ್ರೆ ಎಕ್ಸಿಬಿಷನ್ ಅಂತಾನೆ ಹೇಳ್ಬೋದು. ಎಕ್ಸಿಬಿಷನ್ ಅಲ್ಲಿ ಶಾಪಿಂಗ್ ಮಾಡೋಕೆ ಮಹಿಳೆಯರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಎಸ್ಪೆಷಲಿ ಎಕ್ಸಿಬಿಷನ್ ಅಲ್ಲಿ ಒಂದೇ ಕಡೆ ಸಾಕಷ್ಟು ಪ್ರದೇಶಗಳ ವಸ್ತುಗಳು ಸಿಗುತ್ತೆ ಅನ್ನೋದೊಂದು ಪ್ಲಸ್ ಪಾಯಿಂಟ್. ಅಂಥದ್ದೇ ಒಂದು ಎಕ್ಸಿಬಿಷನ್ಗೆ ನಾನು ಇವತ್ತು ಬಂದಿದ್ದೀನಿ. ಹಾಗಾದ್ರೆ ಬನ್ನಿ, ಏನೆಲ್ಲ ಇದೆ ಎಕ್ಸಿಬಿಷನ್ ಅಲ್ಲಿ ನೋಡ್ಕೊಂಡ್ ಬರೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ವೆಸ್ಟ್ ಬೆಂಗಾಲ್ನ ಸ್ಪೆಷಲ್ ಸೀರೆಗಳ ಹತ್ರ ಇದ್ದೀನಿ. ಇಲ್ಲಿ ವೆಸ್ಟ್ ಬೆಂಗಾಲ್ನ ಏನಪ್ಪ ಡಿಸೈನ್ಸ್ಗಳು ಅಂದರೆ ವೆರೈಟಿ ಡಿಸೈನ್ಸ್ಗಳಿದ್ದಾವೆ. ಕಾಂತಾ ವರ್ಕ್ ಇರೋದಿರ್ಬೋದು ಅಥವಾ ರಾಸಾಯಿ ಸಿಲ್ಕ್ ಅಂತೆ, ಅದು ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂಥ ಸೀರೆ. ಅದರ ಜೊತೆಗೆ ಕಾಟನಲ್ಲೇ ವೆರೈಟಿ ವೆಸ್ಟ್ ಬೆಂಗಾಲಲ್ಲಿ ಡಿಸೈನ್ ಮಾಡಿರುವಂಥ ಹ್ಯಾಂಡ್ಲೂಮ್ ಇರುವಂಥ ಅಂದರೆ ಹ್ಯಾಂಡ್ ವರ್ಕ್ ಮಾಡಿರುವಂಥ ಸೀರೆಗಳು ಕೂಡ ಇಲ್ಲಿದ್ದಾವೆ. ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಬಾಂದಿನಿ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ. ಸೊ ಅದು ತುಂಬಾ ಸೂಪರ್ ಆಗಿರುತ್ತೆ. ಬಾಂದಿನಿ ಒಂದು ಕಾಲದಲ್ಲಿ ತುಂಬಾ ಫ್ಯಾಷನ್ ಆಗಿತ್ತು, ಟ್ರೆಂಡ್ ಆಗಿತ್ತು. ಈಗ ಮತ್ತೆ ಆ ಟ್ರೆಂಡ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾವಿರಾರು ಆಪ್ಷನ್ಸ್ ಇದೆ ಇಲ್ಲಿ. ಬೆಂಗಾಲಿ ಸೀರೆಗಳಂದರೆ ಬೆಂಗಾಲಿ ಟ್ರೆಡಿಷನಲ್ ಆಗಿರುವಂಥ ಸೀರೆಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಲುಕ್ ಇರ್ಬೋದು, ಮಾಮೂಲಿ ಸೀರೆಗಳು ಉಡೋದಕ್ಕಿಂತ ಬೇರೆ ಪ್ರದೇಶದ್ದು ಬೇರೆ ಆಯಾ ಡಿಸೈನ್ ಇರ್ಬೋದು, ಆಯಾ ಟ್ರೆಡಿಷನನ್ನು ನಮಗೆ ಬಿಂಬಿಸುವಂಥ ಸೀರೆಗಳು ಉಡೋದ್ರಲ್ಲಿ ಸ್ವಲ್ಪ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು. ಸೌರಾಷ್ಟ್ರ ಎಕ್ಸಿಬಿಷನ್ ಅಂದರೆ ಅಲ್ಲಿ ಎಲ್ಲ ಪ್ರದೇಶದ ವಸ್ತುಗಳು ಸಿಗುತ್ತವೆ. ಗುಜರಾತ್ ಇರ್ಬೋದು, ಒರಿಸ್ಸಾ ಇರ್ಬೋದು, ಅಸ್ಸಾಂ ಇರ್ಬೋದು, ಬೆಂಗಾಲ್ ಇರ್ಬೋದು. ಹಾಗೇನೆ ಇಲ್ಲಿ ಗುಜರಾತ್ನ ಒಂದು ಸ್ಪೆಷಲ್ ಐಟಮ್ಸ್ ಇದ್ದಾವೆ. ಏನಪ್ಪ ಅಂದರೆ ಪಿಲ್ಲೋ ಕವರ್ ಇರ್ಬೋದು, ವಾಲ್ ಹ್ಯಾಂಗಿಂಗ್ಸ್ ಇರ್ಬೋದು ಅಥವಾ ಸೋಫಾ ಕವರ್ ಇರ್ಬೋದು. ಸೊ ತುಂಬಾ ಡಿಫ್ರೆಂಟ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಹ್ಯಾಂಡ್ಲೂಮ್ಸ್ ಅಂತಂದರೆ ತುಂಬಾ ಸೂಕ್ಷ್ಮವಾದ ಕೆಲಸ, ಕೈಕುಸರಿ ಕೆಲಸವನ್ನು ಮಾಡಿರುವಂಥ ಕವರ್ಗಳು ಸಿಗುತ್ತವೆ. ಸಾಮಾನ್ಯವಾಗಿ ನಿಮಗೆ ಡಿಸೈನ್ ಅಂತಂದರೆ ನಿಮಗೆ ಮಷಿನರಿ ಡಿಸೈನ್ಸ್ ಸಿಕ್ಬಿಡ್ಬೋದು. ಆದರೆ ಇದು ತುಂಬ ಸೂಕ್ಷ್ಮವಾಗಿ, ತುಂಬ ಇಷ್ಟಪಟ್ಟು ಮಾಡಿರುವಂಥ ಡಿಸೈನ್, ತುಂಬ ಅಪರೂಪದ ಡಿಸೈನ್ ಮತ್ತು ಲುಕ್ಕು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ಬೋದು ಇವಾಗ. ಕೆಲವೊಂದು ಹ್ಯಾಂಡ್ಲೂಮ್ಸ್ ತುಂಬಾ ಡಿಫ್ರೆಂಟ್ ಆಗಿರುವಂಥ ಹ್ಯಾಂಡ್ಲೂಮ್ಸ್ ವರ್ಕ್ ಇರುತ್ತೆ. ಇಲ್ಲಿ ತುಂಬ ಸೂಕ್ಷ್ಮ ಕೆಲಸ, ಅಲ್ಲಿ ಕಚ್ ವರ್ಕ್ ಇರ್ಬೋದು ಅಥವಾ ಬೇರೆ ಬೇರೆ ಡಿಸೈನ್ಸ್ ಮಾಡಿರ್ತಾರೆ. ವಾಲ್ ಹ್ಯಾಂಗಿಂಗ್ ಇರ್ಬೋದು ಅಥವಾ ಟೇಬಲ್ ಕ್ಲಾತ್ ಇರ್ಬೋದು ಅಥವಾ ಏನಾದರೂ ಡೈನಿಂಗ್ ಟೇಬಲ್ ಇರ್ಬೋದು. ಸೊ ಅದಕ್ಕೆ ಹಾಕುವಂಥ ಕೆಲವೊಂದು ಸ್ಪೆಷಲ್ ಕವರ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ತುಂಬಾ ಡಿಫ್ರೆಂಟ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಸೊ ವರ್ಕ್ ಹೇಳಿದ್ನಲ್ಲ, ಹ್ಯಾಂಡ್ಲೂಮ್ ವರ್ಕ್ ಅಂದರೆ ತುಂಬ ಗ್ರ್ಯಾಂಡ್ ವರ್ಕು ಅಂತಲ್ಲ, ಬಟ್ ತುಂಬ ಥ್ರೆಡ್ ವರ್ಕಲ್ಲೇ ಮಾಡಿರುವಂಥ ಕ್ರಿಯೇಟಿವಿಟಿನೂ ಕೂಡ ಇಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೋದು. ಬಟ್ಟೆಗಳ ಸಾಲಿಂದ ಹೀಗೆ ಮುಂದೆ ನಡ್ಕೊಂಡು ಬಂದರೆ ನಿಮಗೆ ಗಾಗ್ರಾ ಸಿಗುತ್ತೆ. ಗಾಗ್ರಾ ನಿಮಗೆಲ್ಲ ಗೊತ್ತು, ಗುಜರಾತಿನ ಸ್ಪೆಷಲ್ ಡ್ರೆಸ್ ಅಂತಲೇ ಹೇಳ್ಬೋದು. ಗಾಗ್ರಾ ದಾಂಡಿಯಾ ಅಥವಾ ಗರ್ಭಾ ಡ್ಯಾನ್ಸ್ಗೆ ಬಳಸುವಂಥ ವಿಶೇಷವಾದಂಥ ಉಡುಗೆ. ಸೊ ಎಸ್ಪೆಷಲಿ ನವರಾತ್ರಿ ಟೈಮಲ್ಲಿ ಹೆಚ್ಚೆಚ್ಚು ಬಳಸ್ತಾರೆ. ಸೊ ಗರ್ಭಾದಲ್ಲಿ ಬಳಸುವಂತಹ ಈ ಒಂದು ಗಾಗ್ರಾದ ಸ್ಪೆಷಾಲಿಟಿ ಗುಜರಾತ್ನಲ್ಲಿ ವಿಶೇಷವಾಗಿರುತ್ತೆ. ಯಾಕಂದರೆ ನಿಮಗೆ ಬೇರೆ ಕಡೆ ಸಿಗುವಂಥ ಡ್ರೆಸ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಏನಿದೆ ವ್ಯತ್ಯಾಸ, ಯಾವ ರೀತಿ ಇದೆ ಡ್ರೆಸ್ ಅಂತ ಬನ್ನಿ ನೋಡೋಣ.
ಎಕ್ಸಿಬಿಷನ್ ಅಂದ್ರೆ ಅದು ಬರೀ ಬಟ್ಟೆಗಳ ಮೇಳ ಅಲ್ಲ, ಅಲ್ಲಿ ಬೇರೆ ಬೇರೆ ಐಟಮ್ಸ್ಗಳು ಕೂಡ ಸಿಗುತ್ತವೆ. ಅದೆಲ್ಲ ಏನು ಅಂತ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.